ಇವರು ಮನ್ಸುಖ್ ಲಾಲ್ ಪಾಂಡೆ. ಇವರು ತಮ್ಮನ್ನು ತಾವು ಷೇರು ಮಾರ್ಕೆಟ್ನ ಎಕ್ಸ್ಪರ್ಟ್ ಅಂತ ತಿಳ್ಕೊಂಡಿದ್ದಾರೆ. ಅವರ ಸೊಸೈಟಿಯ ಜನ ಸಹ ಅವರನ್ನು ಒಬ್ಬ ಶೇರ್ ಮಾರ್ಕೆಟ್ ಗುರು ಅಂತಾನೆ ತಿಳ್ಕೊಂಡಿದ್ದಾರೆ. ಆದರೆ ನಿಜ ಏನಪ್ಪ ಅಂದರೆ ಇವರು ತಮ್ಮ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತಗೋತಾರೆ ಹಾಗೂ ಅದೇ ರೀತಿಯ ಸಲಹೆಗಳನ್ನು ಕೂಡ ಬೇರೆಯವರಿಗೂ ಕೊಡ್ತಾರೆ. ಷೇರು ವ್ಯವಹಾರಗಳಲ್ಲಿ ಅಪಾಯ ಎದುರಿಸುವುದಕ್ಕೆ ಅವರು ಸದಾ ಸಿದ್ಧರಿರ್ತಾರೆ. ಷೇರುಪೇಟೆ ಕುಸಿತ ಕಂಡಾಗಲೆಲ್ಲ ಅವರು ಷೇರುಗಳನ್ನು ಕೊಳ್ಳುವ ಪ್ರಯತ್ನದಲ್ಲಿರ್ತಾರೆ. ಇವತ್ತು ಅವರು ತಮ್ಮದೇ ಸೊಸೈಟಿಯಲ್ಲಿ ವಾಸವಾಗಿರುವಂತಹ ಆಕಾಶ್ ಗುಪ್ತಾರನ್ನು ಭೇಟಿ ಮಾಡ್ತಿದ್ದಾರೆ. ಷೇರುಪೇಟೆಯಲ್ಲಿ ಪಾಂಡೆಯವರು ಹೇಗೆ ಅಷ್ಟೊಂದು ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವ ಆಸೆ ಆಕಾಶ್ ಅವರದ್ದು. ಪಾಂಡೆಯವರಿಂದ ಕೆಲ ಟಿಪ್ಸ್ಗಳನ್ನು ಪಡೆಯೋ ಆಸೆ ಕೂಡ ಆಕಾಶ್ ರವರಿಗಿದೆ. ಪಾಂಡೆಯವರು ಆಕಾಶ್ ರವರಿಗೆ ತಮ್ಮ ಮೊಬೈಲ್ನಲ್ಲಿ ಇತ್ತೀಚೆಗೆ ಸುಧಾರಿಸಿಕೊಂಡ ಕೆಲ ಆಕರ್ಷಕ ಷೇರುಗಳನ್ನು ತೋರಿಸಿದರು ಹಾಗೂ ಅವುಗಳಲ್ಲಿ ಹೂಡಿಕೆ ಮಾಡುವಂತೆ ಅವರಿಗೆ ಸಲಹೆ ಕೂಡ ಕೊಟ್ಟರು. ಇಡೀ ಸಮೂಹವೇ ತೊಂದರೆಯಲ್ಲಿರೋದ್ರಿಂದ ಷೇರುಗಳು ಕುಸಿದಿವೆ ಅಂತ ಆಕಾಶ್ ಗುಪ್ತಾ ಹೇಳಿದರು. ಷೇರು ವ್ಯವಹಾರಗಳಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ಒಂದೇ ವರ್ಷದಲ್ಲಿ ಅವು 20% ರಿಟರ್ನ್ ಕೊಡ್ತವೆ ಅಂತ ಪಾಂಡೆ ಹೇಳಿದರು. ಆಕಾಶ್ ಗುಪ್ತಾರಿಗೆ ಅದು ಸರಿ ಅಂತ ಅನ್ನಿಸ್ತು. ಅವರು ಷೇರುಪೇಟೆಯಲ್ಲಿ 2 ಲಕ್ಷ ಹೂಡಿಕೆ ಮಾಡಿದರು ಹಾಗೂ ಒಂದೇ ವರ್ಷದಲ್ಲಿ ಬಹಳಷ್ಟು ಹಣ ಕಳ್ಕೊಂಡ್ರು. ಆ ಸಮೂಹದ ಎಲ್ಲ ಕಂಪನಿಗಳು ದಿವಾಳಿತನದ ಅಂಚಿನಲ್ಲಿ ಇದ್ದಿದ್ದರಿಂದ ಅವರು ಅಷ್ಟೊಂದು ಹಣವನ್ನು ಕಳ್ಕೋಬೇಕಾಯಿತು. ನೋಡಿ, ನೀವು ಕೂಡ ಇಂತಹ ಮಾರ್ಕೆಟ್ ಗುರುಗಳ ಮಾತುಗಳನ್ನು ಕೇಳಿಕೊಂಡು ಷೇರುಪೇಟೆಯಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದೀರಾ? ಕಂಪನಿಯ ಬಗ್ಗೆ ಯಾವುದೇ ಸಂಶೋಧನೆಯನ್ನು ಮಾಡದೆ ಆಕಾಶ್ ಒಂದು ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಿದ್ರು. ಒಂದು ಹಳೆಯ ಕಾರನ್ನು ಕೊಳ್ಳುವಾಗಲೂ ಕೂಡ ನೀವು ಅದರ ಮಾಲೀಕನ ಹಿನ್ನೆಲೆ ಏನು, ಹಿಂದಿನ ಅಪಘಾತಗಳಂತಹ ವಿಷಯಗಳನ್ನು ಚೆಕ್ ಮಾಡಿಯೇ ತಗೋತೀರ ತಾನೆ. ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಾಗಲೂ ಸಹ ನೀವು ಆ ಕಂಪನಿಯ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಅದರ ಬೆಳವಣಿಗೆಯ ಸಾಧ್ಯತೆಗಳ ಬಗ್ಗೆ ತನಿಖೆಯನ್ನು ಮಾಡಿರ್ತೀರಿ ಅಲ್ವಾ? ಹೀಗಿರುವಾಗ ನೀವು ಕಷ್ಟಪಟ್ಟು ಸಂಪಾದಿಸಿರುವಂತಹ ಹಣದಲ್ಲಿ ಒಂದು ದೊಡ್ಡ ಮೊತ್ತವನ್ನು ಕಂಪನಿಯೊಂದರಲ್ಲಿ ಹೂಡಿಕೆ ಮಾಡುವಾಗ ಒಂದು ಗಂಭೀರವಾದಂತಹ ಸಂಶೋಧನೆ ಹಾಗೂ ಎಚ್ಚರಿಕೆ ಇರಲೇಬೇಕಲ್ವಾ? ಕಂಪನಿಯ ಔದ್ಯಮಿಕ ಲಕ್ಷಣ, ವ್ಯವಹಾರದ ಮಾದರಿಗಳು, ಅದಕ್ಕಿರುವಂತಹ ಅಪಾಯಗಳು, ಅದರ ಆರ್ಥಿಕ ಸ್ಥಿತಿ ಹಾಗೂ ಅದರ ಪ್ರವರ್ತಕರ ಬಗ್ಗೆ ತಿಳಿದ ನಂತರವೇ ನೀವು ಅದರಲ್ಲಿ ಹೂಡಿಕೆ ಮಾಡಬೇಕು. ಕಂಪನಿಯೊಂದರಲ್ಲಿ ಹೂಡಿಕೆ ಮಾಡುವ ಮೊದಲು ನೀವು ಅದರ ವಿವಿಧ ಮೂಲಭೂತ ಅಂಶಗಳ ಬಗ್ಗೆ ಗಮನವನ್ನು ಹರಿಸಲೇಬೇಕು. ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲೇಬೇಕು. ಆದರೆ ಇವುಗಳಲ್ಲಿ ಕಂಪನಿಯ ಸ್ಥಾಪಕರು ಮತ್ತು ಅವರ ಹಿಂದಿನ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ವ್ಯವಹಾರದ ಪರಿಕಲ್ಪನೆಯಿಂದ ಹಿಡಿದು ಕಂಪನಿಯು ಲಾಭ ಗಳಿಸುವಂತೆ ಮಾಡುವವರೆಗಿನ ಪ್ರಯಾಣದಲ್ಲಿ ಸ್ಥಾಪಕರ ಅಥವಾ ಪ್ರವರ್ತಕರ ಪಾತ್ರ ಬಹಳನೇ ಪ್ರಮುಖ ಆಗಿರುತ್ತೆ. ಕಂಪನಿಯೊಂದರಲ್ಲಿ ಒಬ್ಬರು, ಇಬ್ಬರು ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯ ಪ್ರವರ್ತಕರು ಇರಬಹುದು. ಕೆಲವೊಂದು ಉದಾಹರಣೆಗಳಲ್ಲಿ ಒಂದು ಇಡೀ ಸಂಸ್ಥೆಯೇ ಕಂಪನಿಯೊಂದರ ಪ್ರವರ್ತಕ ಸಂಸ್ಥೆಯಾಗಬಹುದು. ಕೆಲವೊಮ್ಮೆ ಕಂಪನಿಯೊಂದು ತನ್ನ ಉನ್ನತ ಆಡಳಿತ ಮಂಡಳಿಯ ನಿಯಂತ್ರಣಕ್ಕೆ ಒಳಪಟ್ಟಿರಬಹುದು. ICICI ಬ್ಯಾಂಕ್ ಮತ್ತು ITC ಕಂಪನಿಗಳು ಅಂತಹ ಉದಾಹರಣೆಗಳಾಗಿವೆ. ಅವಕ್ಕೆ ಯಾವ ಪ್ರವರ್ತಕರು ಇಲ್ಲ. ಓಕೆ, ಕಂಪನಿಯೊಂದರ ಬೆಳವಣಿಗೆಯಲ್ಲಿ ಪ್ರವರ್ತಕರ ಪಾತ್ರ ಬಹಳನೇ ದೊಡ್ಡದಾಗಿರುತ್ತೆ. ಇದು ಬೀಜವೊಂದನ್ನು ಬಿತ್ತಿ ದೊಡ್ಡ ಮರವೊಂದನ್ನು ಬೆಳೆಸಿದಂತೆ. ಪ್ರವರ್ತಕರು ಕಂಪನಿಯ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಿ ಮಾರ್ಗದರ್ಶನ ಹಾಗೂ ಕಾರ್ಯತಂತ್ರಗಳನ್ನು ಒದಗಿಸ್ತಾರೆ. ಒಂದು ಉತ್ತಮವಾದ ಆಲೋಚನೆಯನ್ನು ಲಾಭ ಗಳಿಸುವ ವ್ಯವಹಾರವನ್ನಾಗಿ ಅವರು ಬೆಳೆಸ್ತಾರೆ. ಹೀಗಾಗಿ ಕಂಪನಿಯೊಂದರಲ್ಲಿ ಹೂಡಿಕೆ ಮಾಡುವ ಮೊದಲು ಅದರ ಪ್ರವರ್ತಕರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಪ್ರವರ್ತಕರ ಅಡಿಯಲ್ಲಿ ಕಂಪನಿಯ ಸಾಧನೆಯನ್ನು ಸಹ ನೀವು ಗಮನಿಸ್ತಾ ಇರಬೇಕು. Sir, promoter is the person who is mainly responsible for important decisions in the company. Higher the stake of a promoter, better will be the decisions, and it's important from investors' point of view. So we believe that higher the promoter holding, higher will be the confidence of the investors in the company. So that is why looking at promoters holding is important. And if say more than 50% promoter is holding, then investors will show more confidence in such companies. ಹೀಗೆ ಶೇರ್ ಒಂದರಲ್ಲಿ ಹೂಡಿಕೆ ಮಾಡುವಾಗ ಕಂಪನಿಯ ಪ್ರಮೋಟರ್ ಯಾರು, ಅವನ ಟ್ರ್ಯಾಕ್ ರೆಕಾರ್ಡ್ ಏನು, ಕಠಿಣ ಪರಿಸ್ಥಿತಿಗಳಲ್ಲಿ ಅವನು ಎಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ ಹಾಗೂ ಕಂಪನಿ ತೋರಿಸಿದಂತಹ ಬೆಳವಣಿಗೆಯಂತಹ ಎಲ್ಲ ಅಂಶಗಳನ್ನು ನೋಡಬೇಕಾಗತ್ತೆ. ಹಾಗೂ ಕಂಪನಿಯಲ್ಲಿ ಪ್ರೊಮೋಟರ್ನ ಪಾಲುದಾರಿಕೆ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಬೇಕು. ಕಂಪನಿಯ ಯಾವ ಪ್ರಮಾಣದ ಮಾಲೀಕತ್ವವನ್ನು ಪ್ರೊಮೋಟರ್ ಹೊಂದಿದ್ದಾನೆ ಅನ್ನೋದನ್ನು ನೋಡಬೇಕು. ಉದಾಹರಣೆಗೆ ಕಂಪನಿಯೊಂದು 100 ಷೇರುಗಳನ್ನು ಹೊಂದಿದೆ ಅಂತಾನೆ ಇಟ್ಕೊಳ್ಳೋಣ. ಅವುಗಳಲ್ಲಿ ಸಾರ್ವಜನಿಕರು ಹಾಗೂ ವಿವಿಧ ಹೂಡಿಕೆದಾರರು 25 ಷೇರುಗಳನ್ನು ಹೊಂದಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಂದರೆ ಇನ್ನುಳಿದ 75 ಷೇರುಗಳು ಪ್ರೊಮೋಟರ್ಗಳ ಅಧೀನದಲ್ಲಿವೆ ಅಂತಾನೆ ಅರ್ಥ. ಅಂದರೆ ಕಂಪನಿಯ 75% ಮಾಲೀಕತ್ವವನ್ನು ಪ್ರೊಮೋಟರ್ಗಳು ಹೊಂದಿದ್ದಾರೆ ಎಂದರ್ಥ.
promoters holding is very important, but we need to understand that there are certain exceptions also. There are two kind of companies which can be segmented into two sections. One is called closely held companies. Generally, the companies which are promoted by a particular group, family, or a group of promoters, those are closely held companies, and a big stake of promoter has to be there to keep the confidence of the investors. Secondly, are professionally run companies. There are big names, big companies which are professionally run, and the stakeholders in these companies can be FIIs, DIIs, government, some renowned investors, and maybe retail public. But these are professionally run companies. These are large size companies, have proven track record, so there is no issue with such companies. I would like to quote some examples like ITC, ICICI Bank, L&T. These are the companies which are professionally run companies, but there are no promoter in these companies. Secondly, if promoter is holding a stake of say 50% or more, that gives confidence to the investors in the company, and that helps to create the value in the company, and taking a company forward to the next step. So we need to look at these companies from two perspectives, as I discussed. One is closely held companies, second is professionally run companies. ಈಗ ಎದುರಾಗುವ ಪ್ರಶ್ನೆ ಏನಪ್ಪಾ ಅಂದರೆ, ಈ ಪ್ರೊಮೋಟರ್ಗಳು ತಮ್ಮ ಷೇರುಗಳನ್ನು ಏಕೆ ಒತ್ತ ಇಡ್ತಾರೆ ಅನ್ನೋದು. ಕಂಪನಿಯೊಂದಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಅದು IPOಗಳನ್ನು ಬಿಡುಗಡೆ ಮಾಡಿ ಅಥವಾ ಹಣಕಾಸು ಸಂಸ್ಥೆಗಳಿಂದ ಹಣ ಸಂಗ್ರಹಣೆ ಮಾಡುತ್ತೆ. ಸಾಲ ನೀಡೋದಕ್ಕೆ ಬ್ಯಾಂಕುಗಳು ಭದ್ರತೆಯನ್ನು ಕೇಳ್ತವೆ. ಇಂತಹ ಸಮಯದಲ್ಲಿ ಪ್ರೊಮೋಟರ್ಗಳು ಸಾಲಕ್ಕೆ ಪ್ರತಿಯಾಗಿ ತಮ್ಮ ಷೇರುಗಳನ್ನು ಒತ್ತೆ ಇಡ್ತಾರೆ. ಸೆಬಿಯ ನಿಯಮಗಳ ಪ್ರಕಾರ ಕಂಪನಿಗಳು ಪ್ರೊಮೋಟರ್ನ ಷೇರು ಪಾಲುದಾರಿಕೆಯ ಮಾಹಿತಿಯ ಜೊತೆಗೆ ಒತ್ತೆ ಇಡಲ್ಪಟ್ಟಿರುವಂತಹ ಷೇರುಗಳ ಮಾಹಿತಿಯನ್ನು ನೀಡಲೇಬೇಕು. ಕಂಪನಿಯೊಂದು ₹1,000 ಸಾಲವನ್ನು ತೆಗೆದುಕೊಂಡಿದೆ ಅಂತ ಇಟ್ಕೊಳ್ಳೋಣ. ಅದಕ್ಕಾಗಿ ಪ್ರೊಮೋಟರ್ಗಳು ತಲಾ ₹100 ಮೌಲ್ಯದ 10 ಷೇರುಗಳನ್ನು ಒತ್ತೆ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಒಂದು ವೇಳೆ ಷೇರಿನ ಮೌಲ್ಯ 100ರಿಂದ 50ಕ್ಕೆ ಕುಸಿದರೆ ಒತ್ತೆ ಇಡಲಾಗಿರುವ 10 ಷೇರುಗಳ ಮೌಲ್ಯ 500ಕ್ಕೆ ಕುಸಿಯುತ್ತೆ. ಅಂತಹ ಸಂದರ್ಭಗಳಲ್ಲಿ ಪ್ರೊಮೋಟರ್ಗಳು ₹500 ಜಮಾ ಮಾಡಬೇಕು ಹಾಗೂ ಸಾಲದ ಮೊತ್ತವನ್ನು ಕಡಿತಗೊಳಿಸಬೇಕು, ಅಥವಾ 50 ಮೌಲ್ಯದ 10 ಹೆಚ್ಚುವರಿ ಷೇರುಗಳನ್ನು ಒತ್ತೆ ಇಡಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದು ಮಿತಿಯ ಅನುಪಾತದವರೆಗೆ ಷೇರುಗಳನ್ನು ಒತ್ತೆ ಇಡುವುದರಲ್ಲಿ ಅಪಾಯ ಏನಿಲ್ಲ. ಆದರೆ ಒತ್ತೆ ಇಡಲಾಗುವ ಷೇರುಗಳ ಸಂಖ್ಯೆ ಸತತವಾಗಿ ಏರ್ತಾನೆ ಇದ್ದರೆ ಅಥವಾ ಶೇಕಡ 50ಕ್ಕಿಂತ ಹೆಚ್ಚು ಮೌಲ್ಯದ ಷೇರುಗಳನ್ನು ಒತ್ತೆ ಇಡೋದು ದೊಡ್ಡ ಅಪಾಯದ ಮುನ್ಸೂಚನೆಯೇ ಸರಿ. Sir, see, pledging is a normal process in businesses, and this happens generally. A pledge is done when a company requires fund for its operations, or maybe some capital expenditures. So we need to look at that, what kind of holding promoter is having in that company, and percentage of his holding, how much he has pledged with the bank. If 20% of his total holding is pledged with the bank, it's comfortable. But if it's more than that, then probably there can be a problem. But we need to look at it from a different perspective also. If company is repaying its loans on time, if it's maintaining a good debt equity ratio, if it's maintaining a good interest coverage ratio, then I think there is no problem in pledging the shares. And if company can utilize those funds for a growth, so then there will be no problem. So we believe that pledging of shares can be done, but it should be up to a certain extent. So if 20% of total promoters holding is pledged, then probably there is no problem, and that company can run very well. But if it goes higher, then we should go back and scrutinize that whether the company's financials are in line or not. ಹೇಗೆ ಪ್ರೊಮೋಟರ್ಗಳೇ ಕಂಪನಿಯ ಮಾಲೀಕರು ಅಂತ ನಾವು ಒಟ್ಟಾರೆಯಾಗಿ ಹೇಳಬಹುದು. ಮಾಲೀಕರು ಕಂಪನಿಯಲ್ಲಿ ಅತಿ ದೊಡ್ಡ ಪಾಲನ್ನು ಹೊಂದಿರ್ತಾರೆ. ಆದ್ದರಿಂದ ನಾವು ಅವರ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಆಕಾಶ್ ಗುಪ್ತಾರವರ ರೀತಿಯಲ್ಲಿ ನೀವು ಅಮಾಯಕ ಹೂಡಿಕೆದಾರರಾಗಬೇಡಿ. ಸಾಕಷ್ಟು ಸಂಶೋಧನೆಯನ್ನು ಮಾಡಿದ ನಂತರವೇ ಹೂಡಿಕೆಯನ್ನು ಮಾಡಿ.